ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸನ್ಮಿತ್ರರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನುಡಿ ಬೆಳಗು. ಯಾರೂ ಅರಿಯದ ವೀರರು. 2017ನೇ ಇಸವಿಯ ಆಗಸ್ಟ್ 25ರ ಬೆಳಗಿನ ಸಮಯ. ಮಧ್ಯಪ್ರದೇಶದ ಸಾಗರ ಜಿಲ್ಲೆಯ ಚಿತೋರಾ ಎಂಬ ಶಾಲೆಯಲ್ಲಿ ಆತಂಕ ಮನೆ ಮಾಡಿತ್ತು. ಕಾರಣ, ಆ ಶಾಲೆಯ ಹಿಂದೆ ಬಾಂಬ್ ಒಂದು ಪತ್ತೆಯಾಗಿತ್ತು. 400 ಮಕ್ಕಳಿರುವ ಶಾಲೆ ಅದು. ಜತೆಗೆ ಶಾಲೆಯ ಸುತ್ತ ಜನವಸತಿಯೂ ಇತ್ತು. ಪೊಲೀಸರಿಗೆ ಸುದ್ದಿ ಹೋಯಿತು. ಕಾನ್ಸ್ಟೇಬಲ್ ಅಭಿಷೇಕ್ ಪಟೇಲ್ ನೇತೃತ್ವದಲ್ಲಿ ಪೊಲೀಸರ ತಂಡ ಸ್ಥಳಕ್ಕೆ ಆಗಮಿಸಿತು. ಆದರೆ ಬಾಂಬ್ ನಿಷ್ಕ್ರಿಯಗೊಳಿಸುವ ತಂಡ ತಕ್ಷಣಕ್ಕೆ ಲಭ್ಯವಿರಲಿಲ್ಲ. ಮುಂದೇನು ಮಾಡುವುದೆಂದು ಬಿಸಿ ಬಿಸಿ ಚರ್ಚೆಗಳು ನಡೆಯುತ್ತಿದ್ದಂತೆಯೇ ಅಭಿಷೇಕ್ ಅವರು ಮಕ್ಕಳನ್ನು ಶಾಲೆಯಿಂದ ಹೊರಗೆ ಕಳಿಸಲು ಹೇಳಿದರು ಮತ್ತು ತಾವು ಮುಂದೆ ಹೋಗಿ 12 ಇಂಚಿನ ಸುಮಾರು 10 ಕೆಜಿ ತೂಕದ ಬಾಂಬ್ ಅನ್ನು ಭುಜದ ಮೇಲೆ ಇರಿಸಿಕೊಂಡವರೇ ಓಡಲು ಶುರು ಮಾಡಿದರು. ಎಲ್ಲರೂ ಬಿಟ್ಟ ಕಣ್ಣು ಬಿಟ್ಟಂತೆ ಅಚ್ಚರಿಯಿಂದ ನೋಡುತ್ತಲೇ ಇದ್ದರು. ಓಡುತ್ತಾ 1 ಕಿಲೋಮೀಟರ್ ದೂರದಲ್ಲಿರುವ ನಿರ್ಜನ ಪ್ರದೇಶವೊಂದರಲ್ಲಿ ಬಾಂಬ್ ಅನ್ನು ಇರಿಸಿ ವಾಪಸ್ಸು ಬಂದರು. ಅಭಿಷೇಕ್, ಅಕಸ್ಮಾತ್ತಾಗಿ ಬಾಂಬ್ ಸ್ಫೋಟವಾದರೆ ಸುತ್ತಲಿನ 500 ಮೀಟರ್ ಪ್ರದೇಶ ಹಾನಿಗೊಳಗಾಗುತ್ತದೆಂದು ನಮಗೆ ತರಬೇತಿಯಲ್ಲಿ ಹೇಳಿದರು. ಹಾಗಾಗಿ ಬಾಂಬ್ ಅನ್ನು ಈ ಜನನಿಬಿಡ ಜಾಗದಿಂದ ಎಷ್ಟು ಸಾಧ್ಯವೋ ಅಷ್ಟು ದೂರ ಸಾಗಿಸುವುದು ನನ್ನ ಉದ್ದೇಶವಾಗಿತ್ತು ಎಂದು 40 ವರ್ಷದ ಅಭಿಷೇಕ್ ನಂತರ ಹೇಳಿದರು. ಬಾಂಬ್ ಹೊತ್ತುಕೊಂಡು ಓಡುವಾಗ ಭಯವಾಗಲಿಲ್ಲವೇ ಎಂದು ಕೇಳಿದಾಗ ಅವರು, 400 ಮಂದಿಯ ಜೀವಗಳು ನನ್ನೊಬ್ಬನ ಜೀವಕ್ಕಿಂತ ಅಮೂಲ್ಯ ಎಂದುಕೊಂಡೆ ಎಂದರು. ಅಭಿಷೇಕ್ ಬಾಂಬ್ ಹೊತ್ತು ಓಡುತ್ತಿರುವ ವಿಡಿಯೋಗಳು ವೈರಲ್ ಆದವು. ಎಲ್ಲೆಡೆ ಪ್ರಶಂಸೆಯ ಸುರಿಮಳೆ. ಮಧ್ಯಪ್ರದೇಶದ ಮುಖ್ಯಮಂತ್ರಿಯವರು ತಮ್ಮ ನಿವಾಸಕ್ಕೆ ಕರೆದು ನಗದು ಬಹುಮಾನ ನೀಡಿ ಗೌರವಿಸಿದರು. ಅವೆಲ್ಲ ಸಹಜವೇ. ಆದರೆ ಅಭಿಷೇಕ್ ಅವರ ಧೈರ್ಯ ಮತ್ತು ತ್ಯಾಗಕ್ಕೆ ಯಾವ ಬೆಲೆಯನ್ನೂ ಕಟ್ಟಲು ಸಾಧ್ಯವಿಲ್ಲ. ತಮ್ಮ ಜೀವ ಉಳಿಸಿಕೊಳ್ಳುವಾಗ, ರಕ್ತ ಸಂಬಂಧಗಳು ಪರಕೀಯವಾಗುವಾಗ ಸಾವಿನ ಬಾಯಿಗೆ ಹೋಗುವ ಸಾಧ್ಯತೆಯಿದ್ದರೂ ಯಾರೋ ಅಪರಿಚಿತ ವಿದ್ಯಾರ್ಥಿಗಳಿಗಾಗಿ ಒಂದಿಷ್ಟು ಹಿಂಜರಿಯದೆ ಮುನ್ನುಗ್ಗಿದ ಈ ಅಪರಿಮಿತ ತ್ಯಾಗದ ಕತೆ ನಿಜಕ್ಕೂ ಪ್ರತಿಯೊಬ್ಬರಿಗೂ ಸ್ಫೂರ್ತಿಯ ಸೆಲೆ. ಪೊಲೀಸ್ ಇಲಾಖೆಯ ಹೆಮ್ಮೆಯ ಪ್ರತಿನಿಧಿ ಅಭಿಷೇಕ್ ಪಟೇಲ್ ಹಿಂದಿನಿಂದಲೂ ಇಂತಹ ಅಸಂಖ್ಯಾತ ಯಾರೂ ಅರಿಯದ ವೀರರು ಮಾನವೀಯತೆಯ ಅಡಿಪಾಯವಾಗಿದ್ದಾರೆ. ಇಂತಹ ವ್ಯಕ್ತಿಗಳು ಸಮಾಜದಲ್ಲಿ ಇದ್ದಾರೆ ಎನ್ನುವುದೇ ಹೆಮ್ಮೆಯ ಸಂಗತಿ.